ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆನಂದ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಮೊದಲಿಗೆ ಹಬ್ಬ ಅಂದರೆ ಗೊತ್ತೇ ಇದೆ ಅಲ್ವಾ, ಎಷ್ಟು ಕೆಲಸ ಇರುತ್ತೆ. ಹಾಗಾಗಿ ಮಕ್ಕಳು ನನಗೆ ಇಲ್ಲಿ ಹೆಲ್ಪ್ ಮಾಡ್ತಿದ್ರು. ಹಿತಾ ಮತ್ತು ಅವಳ ಫ್ರೆಂಡ್ ರಕ್ಷಾ ಅಂದ್ಬಿಟ್ಟು ಇಬ್ಬರು ನನಗೆ ಹೂಗಳನ್ನ ಪೋಣಿಸ್ಕೊಟ್ರು. ತುಂಬಾ ಹೆಲ್ಪ್ ಆಯಿತು. ಹಾಗೆ ಹೂಗಳನ್ನ ಪೋಣಿಸಿ ಎತ್ತಿಟ್ಟಿದ್ದಾಯಿತು. ಹಿಮಾ ಬಂದು ಇಲ್ಲಿ ಡೆಕೋರೇಷನ್ಗೆ ಏನೇನು ಐಟಮ್ ಬೇಕು ಅಂತ ಹೇಳಿ ಮೊದಲೇ ನಾನು ಹೇಳಿದ್ದೆ ಅವಳಿಗೆ. ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಟಿದ್ದೆ. ಅದನ್ನು ತೊಗೊಂಡು ಬಂದು ಇಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು. ತುಂಬಾ ಹೆಲ್ಪ್ ಆಯಿತು. ಗ್ರೀನ್ ಮ್ಯಾಟ್ ಬಂದು ನಾನು ಹಬ್ಬಕ್ಕಂತಲೇ ತೊಗೊಂಡೆ. ಹಬ್ಬಕ್ಕಾದಮೇಲೆ ನಮ್ಗೆ ಯಾವಾಗಲೂ ಸಹ ಫ್ಲೋರ್ ಮ್ಯಾಟ್ ಆಗಿ ಸಹ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನೋಡಿ, ಈ ರೀತಿ ಗ್ರೀನ್ ಮ್ಯಾಟನ್ನು ಹಾಕಿ ಅದ್ರ ಮೇಲೆ ಟೀಫೈನ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಬ್ಬಕ್ಕೆ ಅಂತ ಹೇಳಿ ನಾನು ಈ ಸ್ಟ್ಯಾಂಡನ್ನು ತೊಗೊಂಡು ಬಂದಿದ್ದೀನಿ. ತುಂಬಾ ಯೂಸ್ ಆಗುತ್ತೆ. ಇದು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೆ ಈ ಸ್ಟ್ಯಾಂಡ್ ಬಗ್ಗೆ ಎಲ್ಲನೂ. ತುಂಬಾ ಚೆನ್ನಾಗಿರುತ್ತೆ. ಇದು 6x6 ಇದೆ, ಅಂದರೆ 6 ಅಡಿ ಉದ್ದ ಮತ್ತು 6 ಅಡಿ ಅಗಲ ಇದೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಸ್ಟ್ಯಾಂಡು. ಮತ್ತು ನಮಗೆ ಮಲ್ಟಿಪರ್ಪಸ್ಗೆ ಯೂಸ್ ಆಗುತ್ತೆ. ಬರ್ತ್ಡೇಗೆ, ದೇವ್ರ ಫಂಕ್ಷನ್ ಏನಾದರೂ ಮಾಡಬೇಕು ಅಂದರೂ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ನಾನು ಸ್ಟ್ಯಾಂಡನ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ವೈಟ್ ಕರ್ಟನ್ ತಂದಿದ್ದೆ, ಅದನ್ನು ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬ್ಯಾಕ್ಗ್ರೌಂಡು ಅಷ್ಟೇ ಈ ರೀತಿ ರೆಡಿ ಮಾಡಿಕೊಂಡೆ. ಸಿಂಪಲ್ಲಾಗಿ ಮತ್ತು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಕೆಲಸ ಇತ್ತು. ಹಾಗಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ಟೀಫೈನ ಇಟ್ಟು ಅದಕ್ಕೊಂದು ಬಟ್ಟೆನ ಹಾಕಿ ಆಮೇಲೆ ಅಕ್ಕಿನ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟು ಈ ರೀತಿ ಬಿಂದಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನೀಗ ಸೀರೆನ ಉಡಿಸ್ಕೊಳ್ತಿದ್ದೀನಿ. ಮೊದಲಿಗೆ ನಮ್ಮ ಮನೆ ಮಹಾಲಕ್ಷ್ಮಿಗೆ ಅಲಂಕಾರನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಲಂಕಾರ ಮಾಡಿಕೊಂಡು ಅದಕ್ಕೆ ಒಡವೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ನನಗಂತೂ. ದೇವ್ರಿಗೆ ರೆಡಿ ಮಾಡ್ತಿದ್ರೆ ನೋಡೋದಕ್ಕೆ ತುಂಬ ಮುದ್ದಾಗಿದೆ ಅನ್ನಿಸ್ತಿತ್ತು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ತುಂಬಾ ನನಗಂತೂ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ನೀವು ಸಹ ತಿಳಿಸಿ. ನೋಡಿ, ಇವತ್ತು ನಾನು ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಇದು ದೇವ್ರಿಗೆ ಹಾಕೋಂಥ ಒಡವೆಗಳು. ಹಾಗೆ ನೀವು ಇಲ್ಲಿ ನೋಡ್ಬೋದು ಸೀರೆನ ಯಾವ ರೀತಿ ಉಡಿಸಿದ್ದೀನಿ ದೇವ್ರಿಗೆ ಅಂತ ಹೇಳಿಬಿಟ್ಟು. ನನಗೆ ಈ ರೀತಿ ನನಗೆ ಉಡ್ಸೋದಕ್ಕೆ ಈಸಿ ಅಂತ ಅನ್ನಿಸ್ತು. ಹಾಗಾಗಿ 2 ಸ್ಟೆಪ್ ಉಡ್ಸೋಣ ಅಂದ್ಕೊಂಡೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡೆ. ಟೈಮ್ ಇರಲಿಲ್ಲ. ಹಾಗಾಗಿ ಮೊದಲೇ ನಾನು ಒಡವೆಗಳನ್ನು ಹಾಕಿ ಮತ್ತು ಕಳಶನ ಕೂರಿಸಿ ಇಟ್ಟಿದ್ದೀನಿ. ಯಾಕೆಂದರೆ ಮುಖವಾಡನ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಕಳಶಕ್ಕೆ ಮುಖವಾಡನ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬಕ್ಕಂದ್ರೆ ತುಂಬಾ ಕೆಲಸ ಇರುತ್ತೆ. ಎಲ್ಲನೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಕೆಲವೊಂದು ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ದೇವ್ರಿಗೆಲ್ಲ ರೆಡಿ ಮಾಡಿ ಜಡೆ ಎಲ್ಲ ಇಟ್ಟು ಆಮೇಲೆ ಹೂಗಳನ್ನು ಹಾಕ್ಕೊಂಡೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತಿತ್ತು. ಹಾಗೆ ಅಷ್ಟೇ ಮುದ್ದಾಗಿ ಕಾಣ್ತಿದೆ ಅಲ್ವಾ? ನೋಡಿ, ಈ ರೀತಿ ನಾನು ದೇವ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬಟ್ಟನ್ನು ಮಾಡ್ಕೊಳ್ಬೇಕಲ್ವ. ದೇವ್ರಿಗೆಲ್ಲ ರೆಡಿ ಮಾಡಿಟ್ಟು ಲಾಸ್ಟಲ್ಲಿ ಒಬ್ಬಟ್ಟನ್ನು ಮಾಡ್ಕೊಳ್ತಾ ಇದ್ದೆ. ಯಾಕೆಂದರೆ ಪೂಜೆಗೆ ಒಬ್ಬಟ್ಟನ್ನು ಇಡದೇ ಪೂಜೆ ಕಂಪ್ಲೀಟ್ ಆಗಲ್ಲ. ಯಾಕೆಂದರೆ ಲಕ್ಷ್ಮೀ ದೇವರಿಗೆ ತೊಗರಿಬೇಳೆಯಿಂದ ಮಾಡಿರೋ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಈ ಹಬ್ಬಕ್ಕೆ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡಿದ್ರೇ ಅಲ್ವಾ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು. ಹಾಗಾಗಿ ಒಬ್ಬಟ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡು ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟೆ. ನಾನು ಯಾವುದೇ ಹಬ್ಬ ಮಾಡಿದ್ರೂ ಪುಳಿಯೋಗರೆ ಮಿಕ್ಸ್ ಮಾಡೋದಿಲ್ಲ. ಯಾಕೆಂದರೆ ಪುಳಿಯೋಗರೆ ಇಡೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಹಾಗೆ ಒಬ್ಬಟ್ಟನ್ನು ಸಹ ನೈವೇದ್ಯಕ್ಕೆ ಇಟ್ಕೊಂಡು ಅಮ್ಮನವ್ರಿಗೆ ಬಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ಲಾಗಿ ಹಸಿರು ಬಳೆ ಬರುತ್ತಲ್ವ, ಅದನ್ನೇ ದೇವ್ರಿಗೆ ತೊಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಬಳೆ ಎಲ್ಲ ಹಾಕಿರೋದ್ರಿಂದ. ನೋಡಿ, ನಿಮ್ಮನೇಲೂ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ಈ ರೀತಿ ರೆಡಿ ಮಾಡಿಕೊಂಡು ಹಾಗೆ ದೇವ್ರಿಗೆ ತುಂಬಾ ಮುಖ್ಯವಾಗಿ ಅರ್ಶಿನದ ಕೊಂಬನ್ನು ಅಂದರೆ ಕಟ್ಟಬೇಕು ಅಲ್ವಾ. ನಾವು ಎಷ್ಟೇ ಒಡವೆ ಹಾಕಿದ್ರೂ ಅರ್ಶಿನದ ಕೊಂಬನ್ನು ಕಟ್ಟಲೇಬೇಕು. ಅದು ಎಲ್ಲ ಒಂದು ಒಡವೆಗಿಂತೂ ಹೆಚ್ಚು ಅಂತಲೇ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಅದನ್ನು ಸಹ ಕಟ್ಟಿ ರೆಡಿ ಮಾಡಿಕೊಂಡೆ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈ ರೀತಿ ರೆಡಿ ಮಾಡಿಕೊಂಡು ದೇವರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡೆ. ಹಾಗೆ ಅಮ್ಮನವರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲೇ ನಾನು ಇಲ್ಲೆಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಯಿತು. ಆದರೆ ಟೈಮೇ ಸಾಕಾಗಲ್ಲ ಈ ಹಬ್ಬದ ದಿವಸ ಎಷ್ಟು ಟೈಮ್ ಇದ್ರೂ. ನೋಡಿ, ಈ ರೀತಿ ಅಮ್ಮನವ್ರಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ
ದೀಪನ ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಟೈಮ್ ಬೇರೆ ನೋಡಬೇಕಲ್ವ. ನಾನು ಮಾರ್ನಿಂಗ್ 6 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂದರು, ಹಾಗಾಗಿ 6 to 8 ಒಳಗಡೆ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂದ್ಕೊಂಡೆ, ಆದರೆ ಸಾಕಾಗಲಿಲ್ಲ ಟೈಮು, ಮತ್ತು ನನಗೆ ಆ ಟೈಮ್ಗೆ ಪಿಕಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮಾಡ್ತಾನೇ ಇದ್ದ ಕೆಲಸ ಮುಗಿಲಿಲ್ಲ. ಹಾಗಾಗಿ ದೀಪನ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ, ನನಗೆ ಅಷ್ಟು ಮಾಡಿದ್ದು ಸಹ ಕಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು ನೋಡೋದಕ್ಕೆ, ಅಷ್ಟೇ ಖುಷಿಯಾಯಿತು. ಹಬ್ಬದ ಕಳೆ ಅಂತೂ ತುಂಬ ಚೆನ್ನಾಗಿತ್ತು. ಹಬ್ಬ ಎಲ್ಲ ಮಾಡಿಕೊಂಡೆ, ತುಂಬಾ ಚೆನ್ನಾಗಾಯಿತು ಅನ್ನಿಸ್ತು. ಈವನ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಹಾಗೆ ದೇವರಿಗೆ ಆರತಿಯನ್ನು ಮಾಡಿಕೊಂಡು ಅಕ್ಷತೆ ಕಾಳನ್ನು ಹಾಕಿ ನಾನು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಮಕ್ಕಳಾಗಿರ್ಬೋದು, ಮತ್ತು ನನ್ನ ತಂಗಿ ಬೇರೆ ಹಬ್ಬಕ್ಕೆ ಬಂದಿದ್ಲು, ಅವಳು ಸಹ ಪೂಜೆನ ಮಾಡಿಕೊಂಡ್ಳು. ಮತ್ತು ನನಗೆ ತುಂಬಾ ಹೆಲ್ಪ್ ಆಯಿತು ಅವಳು ಬಂದಿದ್ದರಿಂದಾಗಿ. ಹಾಗೆ ಹಿತಾಯಿಮ್ಮ ಎಲ್ಲನೂ ಪೂಜೆ ಮಾಡಿಕೊಂಡು ಅವ್ರು ತುಂಬ ಖುಷಿ ಪಡ್ತಿದ್ರು. ದೇವ್ರನ್ನ ಮನೇಲಿ ಈ ರೀತಿ ಕೂರಿಸಿರೋದ್ರಿಂದ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ವೈಬ್ಸು, ಪಾಸಿಟಿವ್ ವೈಬ್ಸು ಅಷ್ಟು ಚೆನ್ನಾಗಿತ್ತು. ಪೂಜೆನ ಮುಗಿಸ್ಕೊಂಡೆ, ತುಂಬಾ ಚೆನ್ನಾಗಾಯಿತು ಪೂಜೆ ಅಂತಲೂ. ಹಾಗೆ ಪೂಜೆನ ಮುಗಿಸ್ಕೊಂಡು ಅರ್ಶಿನ ಕುಂಕುಮನ ತೊಗೊಂಡ್ರೆ ನಮಗೆ ಪೂಜೆ ಕಂಪ್ಲೀಟ್ ಅಂತ ಅರ್ಥ. ಹಾಗೆ ಸಂಜೆ ಮನೆಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೆ. ಕೆಲವರು ಬರೋರಿದ್ದಾರೆ, ಹಾಗೆ ನಾವು ಸಹ ಬೇರೆಯವ್ರ ಮನೆಗೆ ಹೋಗಬೇಕು. ಇದು ನಮ್ಮ ಸಂಪ್ರದಾಯ ಅಲ್ವಾ, ಹಬ್ಬಕ್ಕೆ ಬೇರೆಯವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಳ್ಳೋದು ಎಲ್ಲ ತುಂಬಾ ಚೆಂದ ಅನಿಸುತ್ತೆ. ಹಬ್ಬ ಆದಮೇಲೆ ಈ ರೀತಿ ಶ್ರೀರಕ್ಷೆಯನ್ನು ಕಟ್ಕೊಳ್ಬೇಕು, ಇದು ತುಂಬಾ ಒಳ್ಳೆಯದು ಅನ್ನೋದು ನಮ್ಮ ನಂಬಿಕೆ. ಹಾಗೆ ಮಕ್ಕಳಿಗೂ ಸಹ ಈ ರೀತಿ ಶ್ರೀರಕ್ಷೆಯನ್ನು ಕಟ್ಟಿದೆ. ಈ ರೀತಿ ನಾನು ನಮ್ಮ ಮನೆಯಲ್ಲಿ ಹಬ್ಬನ ಮಾಡಿಕೊಂಡೆ. ನಿಮಗೆ ನಮ್ಮ ಮನೇಲಿ ಮಾಡಿರ್ತಕ್ಕಂಥ ಹಬ್ಬ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ಹಾಗೆ ಯಾವ ರೀತಿ ಕಾಣ್ತಿದೆ ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ.